ಹರಿ ಓಂ ಎಲ್ಲರಿಗೆ. ನಾವು ಈ ದಿನ ವಿಪರೀತ ಮಂಡಿ ನೋವು ನಿವಾರಣೆಗೆ ಮಾಡುವಂಥ ಆಸನ ಅಭ್ಯಾಸ ವಜ್ರಾಸನ, ಹಾಗೆ ವೀರಾಸನ, ಸುಪ್ತ ವೀರಾಸನ, ಹಾಗೆ ಪರ್ಯಂಕಾಸನ ಅಭ್ಯಾಸವನ್ನು ಮಾಡ್ತಾ ಬರೋಣ. ಮೊದಲಿಗೆ ವಜ್ರಾಸನ ಸ್ಥಿತಿಯಿಂದ ನಿಧಾನವಾಗಿ ಎರಡೂ ಪಾದಗಳನ್ನು ಪಕ್ಕ ಇಟ್ಕೊಳ್ಳೋಣ. ಪೃಷ್ಠದ ಭಾಗ ಪೂರ್ಣ ನೆಲಕ್ಕೆ ತಾಗಿರಲಿ. ಉಸಿರು ತೆಗೆದುಕೊಳ್ತಾ ಎರಡು ಕೈಗಳನ್ನು ನೀಳವಾಗಿ ಚಾಚಿ ಇಲ್ಲಿ ಸಹಜವಾದ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಬರೋಣ. ದೀರ್ಘವಾದಂಥ ಹಾಗೆ ಸಹಜವಾದ ಉಸಿರಾಟ ಕ್ರಿಯೆಯನ್ನು ಮುಂದುವರಿಸ್ತಾ ಬರೋಣ. ಸ್ಥಿತಿಯಲ್ಲಿ ಚೆನ್ನಾಗಿ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಮಂಡಿ ಚಿಪ್ಪಿನ ಭಾಗವನ್ನು ಸೂಕ್ಷ್ಮ ಗಮನಿಸ್ತಾ ಬರೋಣ. ಎರಡೂ ಕೈಗಳನ್ನು ನೀಳವಾಗಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಎರಡು ಕೈಗಳನ್ನು ಲಾಕ್ ಮಾಡಿ ಮೇಲಕ್ಕೆ ಎಳಿತಾ ಬರೋಣ. ಬೆನ್ನು ನೀಳವಾಗಿ ಚಾಚ್ತಾ ಬರಲಿ. ಈ ಒಂದು ಸ್ಥಿತಿಯಲ್ಲಿ ದೀರ್ಘವಾದ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಬರೋಣ. ಎರಡು ಕೈಗಳನ್ನು ಬಿಡಿಸೋಣ. ನಿಧಾನವಾಗಿ ಉಸಿರನ್ನು ಹೊರಕ್ಕೆ ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಡೆ ಇಳಿಸ್ತಾ ಬರೋಣ. ಹಾಗೆ ಮುಂದುವರಿದಂಥ ಆಸನ ಅಭ್ಯಾಸ ವೀರಾಸನದಿಂದ ಸುಪ್ತ ವೀರಾಸನ. ಎರಡು ಕೈಗಳ ಸಹಾಯದಿಂದ ಮೊಣಕಾಲನ್ನು ಇಟ್ಕೊಳ್ತಾ ಮೊಣಕೈಯನ್ನು ನೆಲಕ್ಕೆ ಊರಿ ಪೂರ್ಣ ಉಸಿರನ್ನ ಹೊರಗಡೆ ಹಾಕ್ತಾ ಬೆನ್ನಿನ ಭಾಗವನ್ನು ಪೂರ್ಣ ನೆಲಕ್ಕೆ ತಾಗ್ಸೋಣ. ಈ ಒಂದು ಸ್ಥಿತಿಯಲ್ಲಿ ದೀರ್ಘವಾದ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಬರೋಣ. ಎರಡು ಮಂಡಿ ಚಿಪ್ಪುಗಳು ಕೂಡಿರಲಿ. ಎರಡೂ ಕೈಗಳನ್ನು ನೀಳವಾಗಿ ಚಾಚಿ ಈಗ ನಿಧಾನವಾಗಿ ಪರ್ಯಂಕಾಸನ ಅಭ್ಯಾಸಕ್ಕೆ ಮುಂದುವರಿದ ಸ್ಥಿತಿಯನ್ನು ಮಾಡ್ತಾ ಬರೋಣ. ತಲೆಯ ನೆತ್ತಿಯ ಭಾಗವನ್ನು ನೆಲಕ್ಕೆ ತಾಗಿಸಿ ಎರಡೂ ಕೈಗಳನ್ನು ಕಟ್ಟಿ ಕತ್ತಿನ ಭಾಗ ಸೂಕ್ಷ್ಮ ಗಮನಿಸ್ತಾ ಬರೋಣ. ಬೆನ್ನಿನ ಭಾಗವನ್ನು ಬಿಲ್ಲಿನ ಆಕಾರ ರೀತಿಯಲ್ಲಿ ಹಿಗ್ಸಿ ಸಹಜವಾಗಿ ಉಸಿರಾಡ್ತಾ ಬರೋಣ. ಉಸಿರಾಟ ಕ್ರಿಯೆಯನ್ನು ಸಹಜವಾಗಿ ಆಡ್ತಾ ತಲೆಯ ನೆತ್ತಿಯ ಭಾಗವನ್ನು ಸಹಜ ಸ್ಥಿತಿ ತರ್ತಾ ಎರಡೂ ಕೈಗಳನ್ನು ಮುಂದೆ ಚಾಚನ. ಸುಪ್ತ ವೀರಾಸನದಲ್ಲಿ ಸಹಜವಾದ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಬರೋಣ. ಮತ್ತೊಮ್ಮೆ ಎರಡು ಕೈಗಳ ಮೊಣಕಾಲುಗಳನ್ನು ಹಿಡ್ಕೊಳ್ತಾ ಮೊಣಕೈಗಳ ಸಹಾಯದಿಂದ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲೆ ಬರೋಣ. ಎರಡು ಕೈಗಳನ್ನು ಮಂಡಿ ಚಪ್ಪಿಗೆ ಹತ್ತಿರ ಹಿಡ್ಕೊಳ್ತಾ ಸಹಜವಾದ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಬರೋಣ. ಕೈಗಳ ಸಹಾಯದಿಂದ ನಿಧಾನವಾಗಿ ವಜ್ರಾಸನ ಸ್ಥಿತಿ ಬಂದು ಕೂತ್ಕೊಳ್ಳೋಣ. ವಜ್ರಾಸನದಿಂದ ಅಲ್ಲಿ ಸಹಜವಾಗಿ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಎರಡೂ ಪಾದಗಳನ್ನು ನಿಧಾನವಾಗಿ ಬಿಡಿಸೋಣ. ಎರಡೂ ಪಾದಗಳನ್ನು ಮುಂದಕ್ಕೆ ಚಾಚಿ ಎರಡೂ ಪಾದಗಳಿಗೆ ಚಲನೆ ಕೊಡೋಣ. ಎರಡು ಕೈಗಳ ಹಿಂದಕ್ಕೆ ಚಾಚಿ ವಿಶ್ರಾಂತಿಯನ್ನು ಪಡಿತಾ ಬರೋಣ. ಹರಿ ಓಂ.